ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಡೆವಲಪ್ಮೆಂಟಲ್ ಡಿಸಬಿಲಿಟಿ ಬಗ್ಗೆ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಹೌದು, ಇದು ಎಲ್ಲರೂ ತಿಳ್ಕೊಳ್ಳೇಬೇಕಾದಂಥ ಒಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಬಲ್ಲೆ. ಹೌದು, ಡೆವಲಪ್ಮೆಂಟ್ ಅಂತಂದರೆ ಏನು? ನಮ್ಮ ಬೆಳವಣಿಗೆಯ ಹಂತಗಳು ಅಂತ ಕರಿಬೋದು. ಈಗ ನಾವು ಹೊಟ್ಟೆಯಲ್ಲಿ ಇದ್ದಾಗಿಂದ ಅಂತಂದರೆ ಒಂದು ಮಗು ಹೊಟ್ಟೆಯಲ್ಲಿ ಇದ್ದಾಗಿಂದ ಈ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಗಳು ಶುರುವಾಗುತ್ತೆ ಅಂಟಿಲ್ ಇಟ್ಸ್ ಲೈಫ್ ಟೈಮ್. ಸೊ ಅದರಲ್ಲಿ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅಂತ ಕರಿತೀವಿ. ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಗಳು ಅಂಟಿಲ್ 18 ಇಯರ್ಸು ಅದು ಆಗ್ತಾನೆ ಇರುತ್ತೆ. ಸೊ ಆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸಲ್ಲಿ ಈ ಮಗು ಇಂತಿಂಥ ಹಂತದಲ್ಲಿ ಇಂತಿಂಥದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಹಂತದಲ್ಲಿ ಕೂತ್ಕೋಬೇಕು, ಈ ಹಂತದಲ್ಲಿ ತೆರಳಬೇಕು, ಈ ಹಂತದಲ್ಲಿ ನಡಿಬೇಕು, ಈ ಹಂತದಲ್ಲಿ ಮಾತಾಡಬೇಕು. ಸೊ ಇದಕ್ಕೆ ಇದರದ್ದೇ ಆದ ಡ್ಯೂರೇಷನ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್, 3 ವರ್ಷ ಆದರೂ ನಡೀತಾ ಇಲ್ಲ, 3 ವರ್ಷ ಆದರೂ ಮಾತಾಡ್ತಾ ಇಲ್ಲ, ಇನ್ನೂ 2 ವರ್ಷ ಆದರೂ ಕೂತ್ಕೋತಾ ಇಲ್ಲ, ಇನ್ನೂ ತಲೆ ನಿಂತ್ಕೋತಾ ಇಲ್ಲ, ಅಥವಾ ಐ ಕಾಂಟ್ಯಾಕ್ಟ್ ತೋರಿಸ್ತಾ ಇಲ್ಲ, ಅಥವಾ ಯಾವುದೇ ರೀತಿಯ ಎಮೋಷನ್ಸನ್ನು ಅದು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅನ್ನುವಾಗ ಇಟ್ಸ್ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ. ಎಕ್ಸ್ಪೆಷಲಿ ತಂದೆ ತಾಯಿಗಳು ತುಂಬ ಹತ್ತಿರದಿಂದ ನೋಡುವಂತಹ ವ್ಯಕ್ತಿಗಳು. ಹೌದು, ಅವರು ಅದರ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಗಳು ಅಚೀವ್ ಮಾಡ್ತಾ ಇದೆಯಾ ಇಲ್ವಾ ಅಂತಂದರೆ, ಈಗ ನಾವು ಜನರಲ್ ವೇಯಲ್ಲಿ ನೋಡ್ತಿರ್ತೀವಿ, ಈ ಏಜಲ್ಲಿ ಮಗು ಕೂತ್ಕೋಬೇಕಿತ್ತು, ಈ ಏಜಲ್ಲಿ ಮಗು ರೆಸ್ಪಾಂಡ್ ಮಾಡಬೇಕಿತ್ತು, ಈ ಏಜಲ್ಲಿ ಮಗು ಮಾತಾಡಬೇಕಿತ್ತು, ಆಗ್ತಾ ಇಲ್ಲ ಅನ್ನುವಾಗ ನೀವು ಎಷ್ಟು ಬೇಗ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಿರೋ ಅರ್ಲಿ ಇಂಟರ್ವೆನ್ಷನ್ಗೆ ಅಷ್ಟೇ ಯೂಸ್ ಆಗುತ್ತೆ. ಅಂತಂದರೆ ಡೆವಲಪ್ಮೆಂಟಲ್ ಡಿಸಬಿಲಿಟಿಯ ಡ್ಯೂರೇಷನ್ ಅಥವಾ ಅದರ ತೀವ್ರತೆಯನ್ನು ನಾವು ಕಮ್ಮಿ ಮಾಡ್ಬೋದು, ನೀವು ಎಷ್ಟು ಬೇಗ ಅದನ್ನು ತೋರಿಸ್ತೀರಾ ಅನ್ನೋಂಥದ್ದು ತುಂಬ ಮುಖ್ಯ.